ಭಾರ್ಗವಿ ಯಾರಮ್ಮ ಸ್ಟೂಡೆಂಟ್ ಏನಮ್ಮ ಸರ್ ಪೇರೆಂಟ್ಸ್ ಬರ್ತಾರಲ್ಲ ಸರ್ ಅಡ್ಮಿಷನ್ ಭಾರ್ಗವಿ ಯಾರು ಸ್ಟೂಡೆಂಟ್ ಪೇರೆಂಟ್ಸ್ ಇವಳು ಕೃತಿ ಅನ್ನೋರು ಅವ್ರ ಪೇರೆಂಟ್ಸ್ ಸರ್ ಅವ್ರ ಅಮ್ಮ ಅಪ್ಪ ಇಲ್ಲಿ ಔಟ್ಸೈಡ್ ಅಂತ ಬರ್ಕೊಂಡಿದ್ದಾರೆ ಅವರು ಸ್ಟೂಡೆಂಟ್ಸ್ ಬಂದಿರ್ತಾರಲ್ಲ ಇಲ್ಲಿಂದ ಔಟ್ಸೈಡ್ ಬಂದಾಗ ಎಂಟ್ರಿ ಮಾಡ್ಬಿಟ್ಟು ಆಚೆ ಹೋಗ್ತಾರೆ ಇದು ಸ್ಟೂಡೆಂಟ್ಸ್ ಇವರು ಇಷ್ಟು ಜನ ಏನಿದು ಇದೆಲ್ಲ ಕಾಲೇಜ್ಗೆ ಹೋಗಿರೋರು ಟೈಮಿಂಗ್ಸ್ ಎಷ್ಟು ಜನ ಇದ್ದಾರೆ ಹೌದ್ರಿ ಎಷ್ಟೇ ಜನ ಎಂಟ್ರಿ ಮಾಡಿದ್ದೀರಲ್ಲ ಏನು ಸರ್ ಇಲ್ಲಿಂದ ಆಯ್ತಪ್ಪ ಇಲ್ಲಿಂದನೇ ತಗೊಳ್ಳಿ 350 ಕೃಷ್ಣಬಾ ಸರ್ ಇಲ್ಲಿಂದನೇ ತಗೊಳ್ಳೋಣ 350 ಆಯ್ತಾ ಸ್ಟಾರ್ಟಿಂಗ್ ಟೈಮಲ್ಲ ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಇಷ್ಟೇನೇನಮ್ಮ 350 ಜನ ಆಚೆ ಹೋಗಿದ್ರೆ ಎಂಟ್ರಿ ಇರಬೇಕಾಗುತ್ತೆ ದಟ್ ಈಸ್ ವಾಟ್ ಈಸ್ ಟ್ರೂ ದೆನ್ 350 ಎಂಟ್ರಿ ಇರಬೇಕು ಇಲ್ಲ ಸೆಲೆಕ್ಟಿವ್ ಎಂಟ್ರಿ ಏನು ಕ್ರೈಟೀರಿಯಾ ಏನು ಸರ್ ಹೊರಗಡೆ ಹೋದಾಗ ಎಂಟ್ರಿ ಹಾಕೊಂಡು ಸರ್ 350 ಜನ ವಿದ್ಯಾರ್ಥಿಗಳು ಆಚೆ ಹೋಗಿದ್ದಾರಾ ಇಲ್ಲ ಯಾಕೆ ಹೋಗಿಲ್ಲ ಕ್ಲಾಸಿಗೆ ಹೋಗಿಲ್ಲನ್ರಿ ಸರ್ ಕೆಲವು ಮಧ್ಯಾಹ್ನ ಮೇಲೆ ಹೌದು ಎಷ್ಟು ಜನ ಇದ್ದಾರೆ ಮಧ್ಯಾಹ್ನ ನೋಡಿ ನೀವು ಲೆಕ್ಕ ಹಾಕ್ತಿದ್ರೆ 180 ಸ್ಟೂಡೆಂಟ್ಸ್ 35 ಆಯ್ತು ಅಷ್ಟೇ 180 ಸ್ಟೂಡೆಂಟ್ಸ್ ಆಗ್ತಾಗಿದ್ದಾರೆ ಸರ್ ಈ ಪ್ರೆಸೆಂಟ್ ಅವ್ರಿಗೆ ಕ್ಲಾಸ್ ಇಲ್ಲ ಅವರು ಮಧ್ಯಾಹ್ನ ಮೇಲೆ ಶಿಫ್ಟ್ ಇದೆ ಸರ್ ಆಯಿತು 13ನೇ ತಾರೀಕು 12ನೇ ತಾರೀಕು ಎಲ್ಲರೂ ಎಂಟ್ರಿ ಹಾಕೊಂಡು ಅಲ್ಲ 12ನೇ ತಾರೀಕು ಎಷ್ಟು ಜನ ಇದ್ದಾರೆ 11ನೇ ತಾರೀಕು ಎಷ್ಟು ಜನ ಇದ್ದಾರೆ 11ನೇ ತಾರೀಕು ಇನ್ನೂ ಕಡಿಮೆ ಇದ್ದಾರೆ ಮಂಗಳವಾರ ದಿವಸ ಯಾರು ಕಾಲೇಜ್ಗೆ ಹೋಗಲ್ವಾ ಏನ್ ಹೇಳಿ ನನಗೆ ಉತ್ತರ ಕೊಡ್ಬೇಕು ಸಬ್ಸೆಂಟ್ ಆಗಿ ಎಲ್ಲ ತಮಾಷೆಗೆ ಬಂದಿದ್ದೀನಿ ನಾನು ಎಲ್ಲಾರ್ದು ವೈ ಯು ಹ್ಯಾವ್ ನಾಟ್ ಸೀನ್ ನೀನ್ ಯಾಕೆ ನೋಡಿಲ್ಲ ನೀವು ನೋಡಿದ್ರೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಬರ್ದೇನೆ ಹಿಂಗಾಗೋದು ಸೀನಿಯರ್ ಆಫೀಸರ್ಸ್ ಬಂದು ನೋಡಿ ಇದನ್ನೇನಾಗಿದೆ ಏನೋಗಿದೆ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಆಗುತ್ತೆ ಇಲ್ಲದ್ರೆ ಹೆಂಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿ 10ನೇ ತಾರೀಕಲ್ಲಿ 5 ಜನನೋ 6 ಜನನೋ ಹೋಗಿದ್ದಾರೆ ಕಾಲೇಜ್ಗೆ ಅಂತ ಅರ್ಥ ಈ ರಿಜಿಸ್ಟರ್ ನೋಡಿದ್ರೆ ಸೀರಿಯಸ್